ಸಾಮಾನ್ಯವಾಗಿ ಮಕ್ಕಳ ಜಾತಕದಲ್ಲಿ ದ್ವಿತೀಯದಲ್ಲಿ ಶನಿ ಇದ್ದರೆ ಆ ಮಕ್ಕಳು ಹಾಸ್ಟೆಲ್ಗೆ ಹೋಗ್ತಾರಂತೆ. ಕೆಲವರು ಮಕ್ಕಳು 7ತೋ 6ಗೋ 5ತ್ಗೋ ತೊಗೊಂಡು ಹೋಗ್ಬಿಟ್ಟು ಹಾಸ್ಟೆಲ್ಗೆ ಹಾಕ್ಬಿಡ್ತಾರೆ ಮಕ್ಕಳನ್ನ. ಆ 7th 6th ಎದುರಿಸೋ ಶಕ್ತಿ ಇರಲ್ಲ ಮಕ್ಕಳಿಗೆ. ಯಾವುದೇ ಕಾರಣಕ್ಕೂ 10th ಮುಗಿಯೋ ತನಕ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಹಾಸ್ಟೆಲ್ಗೆ ಹಾಕಬೇಡಿ. ಜಾತಕಗಳಲ್ಲಿ ಸುಸ್ಪಷ್ಟವಾಗಿ ಹೇಳ್ಬೋದು ಇವರು ಏನು ಮಾಡ್ತಾರೆ ಹಾಸ್ಟೆಲ್ಗೆ ಹೋಗ್ತಾರೆ ಅಂತ. ಅದಕ್ಕೆ ದಯವಿಟ್ಟು ಹಾಸ್ಟೆಲ್ಗೆ ಹಾಕಬೇಡಿ. ಕಾರಣ ಯಾಕೆಂದರೆ ಈ ಥರ ಜಾತಕ ಇರೋರು ಮಕ್ಕಳನ್ನ ಹಾಸ್ಟೆಲ್ಗೆ ಹಾಕಿದ್ರೆ ಇದ್ದಿದ್ದರೂ ದುಶ್ಚಟಗಳಿಗೆ ದುರ್ವ್ಯಸನಕ್ಕೆ ಗುರಿ ಆಗ್ತಾರಂತೆ ಅಂತ ಹೇಳ್ತಾರೆ. ಮುಂದಿನದಾಗಿ ಏನಂತಂತಂದರೆ ಶನಿ ಕಾರಕತ್ವ ಇರ್ತಕ್ಕಂಥದ್ದು ನೋಡಿ, ಪುರುಷತ್ವ ಇಲ್ಲದೆ ಇರ್ತಕ್ಕಂಥದ್ದು. ನಂತರ ಬಂಧನೇನ ಅಷ್ಟಮ ಶನಿ ಬಂದಾಗ ಬಂಧನ ಉಂಟಾಗುತ್ತಂತೆ. ಯಾರು ಅಷ್ಟಮ ಶನಿ ಇದ್ದಾಗ ಮನೆ ಕಟ್ಟೋದು ಮದುವೆ ಮಾಡೋಕ್ಕೆ ಹೋಗ್ತಾರೋ ಸಾಲ ಡಬಲ್ ಆಗಿಬಿಟ್ಟು ಋಣಬಾಧೆಗೆ ಸಿಕ್ಕಾಕೊಂಡ್ರೆ ಸಾಲಕ್ಕೆ ಸಿಕ್ಕಾಕೊಂತಾರಂತೆ. ಅದೇ ಮನೆ ಕಟ್ಟಬೇಕಾಗಲಿ ಮದುವೆ ಮಾಡಬೇಕಾಗಲಿ ಯಾವುದನ್ನು ಒಂದು ವಾಹನ ತೊಗೋಬೇಕಂತಂದರೆ ಅಷ್ಟಮ ಸ್ಥಾನ ನೋಡದೆ ಯಾವತ್ತೂ ಮಾಡಬಾರ್ದು. ಅಷ್ಟಮಂ ನಷ್ಟಮಂಚೇವ ವ್ಯಾಧಿರೂಪೇಣ ಬಾಧ್ಯತೆ. ಸಾಲವನ್ನು ಉಂಟು ಮಾಡ್ತಕ್ಕಂಥವನು ಅದೇ ಪರಮಾತ್ಮ. ಹಾಗೆಯೇ ಜನ್ಮೇ ಶನಿ ಬಂದಾಗ ರಾಶಿಗಳಲ್ಲಿ ಪೊಲೀಸ್ ಸ್ಟೇಷನ್ನು ವಿನಾಕಾರಣವಾಗಿ ಇಲ್ಲದೇ ಇರ್ತಕ್ಕಂಥ ಜಗಳಗಳು, ಇಲ್ಲದೇ ಇರ್ತಕ್ಕಂಥ ಮನಸ್ತಾಪಗಳು ಇವೆಲ್ಲ ಪರಮಾತ್ಮ ತಂದಿಡ್ತಾನೆ. ಹಾಗಾದರೆ ಶನಿದೇವರು ಕೆಟ್ಟವನ ಅಲ್ಲ. ನಾವು ಆ ಪರಮಾತ್ಮ ಬರ್ತಕ್ಕಂಥದ್ದು ದುಡ್ಡು ಅಂದ್ರೇನು, ಬಡ್ಡಿ ಅಂದ್ರೇನು, ನೆಂಟ್ರಂದ್ರೇನು, ಸ್ನೇಹಿತರಂದ್ರೇನು ಇವೆಲ್ಲ ಕೂಡ ನಮ್ಗೆ ಅರ್ಥ ಮಾಡಿಸ್ತಾನೆ. ಆದರೆ ಪ್ರಾರಬ್ಧ ಕರ್ಮ ಅಂತಿದೆ. 22 ವರ್ಷಕ್ಕೊಂದು ಸಾರಿ ಬಚಕ್ರವನ್ನು ಸುತ್ತುಕೊಂಡು ಪ್ರತಿ ರಾಶಿಯವರೆಗೂ 22 ವರ್ಷಕ್ಕೊಂದು ಸಾರಿ ಬರ್ತಾನೆ. ಆ ಪರಮಾತ್ಮ ಬಂದಾಗ ಯಾರು ಸಮಾಧಾನ, ತಾಳ್ಮೆ, ಸತ್ಯವನ್ನು ಅರ್ಥ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾರೆ 7 ವರ್ಷ ಪೂರ್ತಿ ತೊಂದರೆ ಕೊಡಲ್ಲ. ಆದರೆ ತಾಳ್ಮೆಯಿಂದ ಯಾರು ವಹಿಸ್ತಾರೆ, ಆ ಪರಮಾತ್ಮನ ಶರಣಾಗತಿ ಆಗ್ತಾರೆ, ಅವ್ರು ಖಂಡಿತವಾಗಲೂ ತೊಂದರೆ ಆಗಲ್ಲ. ಆ ಪರಮಾತ್ಮ ಬಂದಾಗ ಏನಾಗುತ್ತೆ ಅಂದರೆ ಮೈಯಲ್ಲಿ ಅಹಂಕಾರ ಕೊಡ್ತಾನಂತೆ. ನಾನು ಎಂಬ ಅಹಂಕಾರ ಕೊಡ್ತಾನೆ. ಯಾಕಂದ್ರೆ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಕಲ್ಲ, ಅದಕ್ಕೆ ಅಹಂಕಾರ ಕೊಡ್ತಾನಂತೆ. ನೋಡೋಣ ಇವನು ಯಾವ ರೀತಿಯಾಗಿ ತಾಳ್ಮೆಯಿಂದ ಇರ್ತಾನೆ ಅಂತ. ಅದೇ ರೀತಿಯಾಗಿ ಅವನ ಬುದ್ಧಿಯನ್ನು ಭ್ರಮಣೆ ಮಾಡ್ತಾನಂತೆ. ಆದರೆ ಅದನ್ನೆರಡು ಕಂಟ್ರೋಲ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೇದಾಗತ್ತಮ್ಮ. ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಮಾತನಾಡಿ. ತಗೊಳ್ಳಿಮ್ಮ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಮಂಗಳ ಅಂತ. ಏನ್ ಪ್ರಶ್ನೆ ಇತ್ತಮ್ಮ? ನಮ್ಮ ಮಗಳ ಬಗ್ಗೆ ಕೇಳಬೇಕಾಯ್ತು. ನಿಮ್ಮ ಮಗಳ ಹೆಸರು, ಹುಟ್ಟಿದ ದಿನಾಂಕ ತಿಳಿಸಿ. ಪೂಜಾ 30/1/2005 ಬೆಳಗ್ಗೆ 2:45. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹೇಳಿಮ್ಮ. ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ. ನಮ್ಮ ಮಗಳ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಟೈಮ್ ಏನು ಹೇಳಿದ್ರಮ್ಮ? ಬೆಳಗ್ಗೆ 2:45 ಭಾನುವಾರ ಬೆಳಗ್ಗೆ. ಬೆಳಗಿನ ಜಾವನಾ? ಹೌದು, 30. ಏನು ಕೇಳಬೇಕಿತ್ತಮ್ಮ? ಅವಳು ಇದು ಕೆಲ್ಸದ ಬಗ್ಗೆ, ಯಾವಾಗ ಸಿಗುತ್ತೆ ಅಂತ, ಮತ್ತೆ ಯಾವಾಗ ಮದ್ವೆ ಆಗುತ್ತೆ ಅಂತ. ನೋಡಿಮ್ಮ, ಇವರ ಜಾತಕದಲ್ಲಿ ಅಕ್ಕನ ತಂಗಿನ ಹುಡುಗಿಗಿರೋದು ಒಬ್ಬಳೇ ಮಗಳು. ಈ ಹುಡುಗಿಗೆ ಮುಂಚೆ ಏನಾಯ್ತಮ್ಮ? ಏನೂ ಆಗಿಲ್ಲ ಗುರುಜಿ. ಏನಿಲ್ಲ. ಇನ್ನೊಂದು ಮಗು 2ನೇದು ಇದಾಗಿತ್ತು ಅಷ್ಟೇ ಗುರು. ಅದನ್ನೇ ಯಾಕೆ ಮುಚ್ಚಿಡ್ತೀರಾ ಹೇಳಿ? 2ನೇದು ಪ್ರಾಬ್ಲಮ್ ಆಗಿದೆ ತಾನೇ? ಹೌದು ಗುರುಜಿ. ಮತ್ತೆ ಮುಚ್ಚಿಡೋದೇನದ್ರಲ್ಲಿ? ಏನು ಗೊತ್ತಾ, ದ್ವಿತೀಯದಲ್ಲಿ ಕುಜ ವೃಶ್ಚಿಕ ಲಗ್ನ ನೋಡಿ, 50 ಭಾಗ ಕುಜದೋಷ ಇದೆ ಮಗುಗೆ. 2ನೇದು ಬಂದು 12ನೇ ಮನೆಯಲ್ಲಿ ಕೇತು ಇರ್ತಕ್ಕಂಥದ್ದು. ಅಲ್ಲಿನ ಸಮಸ್ಯೆ ಇದೆ ಹುಡುಗಿಗೆ. ಹೌದು ಗುರುಜಿ, ಹೌದು. ಕ್ಲಿಯರ್ ಆಯ್ತಾ? ಅಲ್ಲ, ಅಷ್ಟೇ ನೋವು ಅಂತಾಳೆ ಅಷ್ಟೇ, ಬೇರೆ ಏನೋ ಟ್ರೀಟ್ಮೆಂಟ್ ಮಾಡಿಸಿಲ್ಲ. ತೋರಿಸಿ ನೋಡಿಮ್ಮ, ಈ ಹುಡುಗಿ ಜಾತಕಕ್ಕೆ ಸಪ್ತಮಾಧಿಪತಿ ಶುಕ್ರನು ಸೂರ್ಯನ ಜೊತೆಯಲ್ಲಿರೋದು. ಆದ್ದರಿಂದ ಈ ಮಗು ಒಳ್ಳೆ ಮಗುಮ್ಮ. ಈ ಮಗುಗೆ ಏನಂತಂದರೆ ನೋಡಿ, ಗಣಪತಿ ಅಷ್ಟೋತ್ತರವನ್ನು ಓದಲಿಕ್ಕೆ ಹೇಳಿ. ಈ ಮಗುಗೆ ದಯವಿಟ್ಟು ನೀವು ಕುಂಭ ವಿವಾಹವನ್ನು ಮಾಡಿಸಿ ತಾಯಿ. ಯಾಕಂದರೆ ಸಪ್ತಮಾಧಿಪತಿ ಶುಕ್ರ ಸೂರ್ಯನ ಜೊತೆಯಲ್ಲಿರ್ತಕ್ಕಂಥ ಕುಂಭ ವಿವಾಹವನ್ನು ಮಾಡಿಸಿ, ಆ ಕುಂಭ ವಿವಾಹನ ಮಾಡೋದ್ರಿಂದ ಮದುವೆ ಉಂಟಾಗುತ್ತೆ. ಜೊತೆಗೆ ಆ ಮಗುವೆ ಗಣಪತಿ ಅಷ್ಟೋತ್ತರವನ್ನು ಓದಲಿಕ್ಕೆ ಹೇಳಿ. ಭಾಗ್ಯಸ್ಥಾನ ಇವಾಗ ಏಕಾದಶ ಸ್ಥಾನದಲ್ಲಿ ಗುರು ಚೆನ್ನಾಗಿದ್ದಾನೆ, ಖಂಡಿತವಾಗಲೂ ಉದ್ಯೋಗ ಆಗುತ್ತೆ. ಒಳ್ಳೆಯದಾಗಲಿ ಅಮ್ಮ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ.